ಧರ್ಮಸ್ಥಳ ದಂಗಲ್ ಬಳಿಕ ಚಾಮುಂಡಿ ಬೆಟ್ಟದ ಕತೆ, ದಸರಾ ವಿಚಾರದಲ್ಲಿ ಗಲಾಟೆ, ಹಿಂದುತ್ವದ ಗಲಾಟೆ. ಅದು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಎಂಬ DCM DKಶಿ. It is the government decision. We have called and we have invited. Dasara is being celebrated by all section of the society. ಬಾನು ಮುಸ್ತಾಕು ಚಾಮುಂಡಿ ಬೆಟ್ಟ ಹತ್ತಬಾರ್ದು ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನೋಡಪ್ಪ, ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗೆ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬಿಡೋಕ್ಕಾಗ್ತದೆ? ಯಾರು ನಿಲ್ಲಿಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದ್ದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ? ಅವ್ರ ರೀಜನ್ಗಳು ತೆಗೆದುಕೊಂಡಿಲ್ವಾ? ಕ್ರಿಶ್ಚಿಯನ್ಯಾಟಿ ತೆಗೆದುಕೊಂಡಿಲ್ವಾ? ಕೆಲವರು ಹಿಂದೂಗಳ ರಿಲಿಜನ್ನ ಇವರು ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ಬೇಕಾದಷ್ಟು ಉದಾಹರಣೆಗಳಿದೆ. ಈಗ DK ಶಿವಕುಮಾರ್ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್ ಅಷ್ಟೇ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿತ್ತು, ಪವಿತ್ರವಾದ ಬೆಟ್ಟ ಅಷ್ಟೇ, ಮುಗಿದೋಯ್ತು ಕತೆ. ಅದು ಯಾವುದೋ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದು ಬಂಡೆ ಆಗಿಯೋ ಬೆಟ್ಟ ಅಲ್ಲ. ನಂಬರ್ 1. ನಂಬರ್ 2, ಯಾರ್ರೀ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಕಮ್ಯುನಿಟಿನವ್ರು ಹೋಗೋರು ಹೇಳ್ರಿ? DK ಶಿವಕುಮಾರ್ ಎಷ್ಟು ಜನ ಹೋಗಿ ಬಂದಿದ್ದಾರೆ? ಯಾರು ಹೋಗೋರು? ನನಗೂ ಗೊತ್ತಿದೆ ಯಾರು ಹೋಗ್ತಾರೆ ಅಲ್ಲಿಗೆ ಅಂತ. ಫೋಟೋ ತೆಗೆಸ್ಕೊಂಡು ನಾನು ದೊಡ್ಡ ಸೆಕ್ಯುಲರ್ ಅಂತ ಪೋಸ್ಟ್ ಕೊಡಕ್ಕೆ ಬೇಕಾದವ್ರು ಹೋಗ್ಬಿಟ್ಟು ಅಲ್ಲಿ ಒಳಗೆ ಹೋಗ್ಬಿಟ್ಟು ಹೊರಗೆ ಬರ್ತಾರೆ ಫೋಟೋ ತೆಗ್ಸಕ್ಕೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ಅದು ಬಿಟ್ಟು ಯಾರ್ರೀ ಹೋಗ್ತಾರೆ ಬೇರೆ ಕಮ್ಯುನಿಟಿಯವ್ರು ಚಾಮುಂಡಿ ಬೆಟ್ಟಕ್ಕೆ? ಏನು ಡೈಲಿ ಕ್ಯೂ ನಿಂತಿರ್ತಾರಲ್ಲಿ? ಯಾವನೂ ಹೋಗಲ್ಲ. ನಮಗೆ ಗೊತ್ತಿದೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಲ್ಲಿ ಅಂತ. ಪ್ರಶ್ನೆ ಇರೋದು ದೇವಸ್ಥಾನಕ್ಕೆ ಹೋಗೋದು ಅಲ್ವಲ್ಲ ಸರ್, ಉದ್ಘಾಟನೆ ವಿಷಯವಾಗಿರೋ ಪ್ರಶ್ನೆ ನೀವು ಡೈವರ್ಟ್ ಮಾಡಿ ಹೇಳ್ತಿರೋದು. DCM ಇಸ್ ರಾಂಗ್ ಇನ್ ದಟ್. ಯಾರು ಹೋಗಲ್ಲ. ಹೋಗೋರು ಯಾರು? ಅದೇ ಜಮೀರ್ ಎಲೆಕ್ಷನ್ ಟೈಮಲ್ಲಿ ದೇವಸ್ಥಾನದಲ್ಲಿ ಮಂಗಳಾರತಿಗೆ ದುಡ್ಡು ಹಾಕೋಂಗೆ ತಟ್ಟೆಗೆ ಕೈ ಹಿಂಗೆ ಅಂದ್ಬಿಟ್ಟು, ಅದೇ ಅಷ್ಟೇ. ಅದು ಯಾರಿಗೆ ಪೋಸ್ ಬೇಕೋ, ಯಾರಿಗೆ ಫೋಟೋ ಬೇಕೋ ಅವರಲ್ಲಿ ಹೋಗ್ಬಿಟ್ಟು ಬರ್ತಾರಷ್ಟೇ. ಅದು ರಾಜಕಾರಣಿನೂ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಅದು ಬಿಟ್ಟು ಯಾರು ಹೋಗಲ್ಲ ಬೇರೆಯವರು. ಸುಮ್ಮನೆ ಬಿಡಬೇಡಿ. ಆಯ್ತು, ಅದು ಸೆಕ್ಯುಲರೇ ಇಟ್ಕೊಳ್ಳೋಣಪ್ಪ, ಯಾವುದೋ ನಾಡ ಹಬ್ಬ. ಈಗ ಚೀಫ್ ಮಿನಿಸ್ಟ್ರು ನೀವು ಟೋಪಿ ಹಾಕೊಂಡು ಅಥವಾ ಅವ್ರದ್ದು ಮುಸ್ಲಿಂ ಇದಕ್ಕೆ ಹಬ್ಬಕ್ಕೆ ಹೋಗಿ ಪಾಲನೆ ಮಾಡಲ್ವಾ? ಮಾಡ್ತಾರೆ. ಹಾಗೆ ಮೇಡಮು ಅದೇ ಮಾಡಿಬಿಡ್ಲಿ ಬಿಡಿ, ಒಂದು ಪೂಜೆ ಮಾಡೇ ಬಿಡ್ಲಿ ಸೆಕ್ಯುಲರ್ ಆಗಿ, ಏನಾಗುತ್ತೆ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪ್ಪಕ್ಕಂತ ದಬಾರ್ಬಿಟ್ಟಲ್ಲಣ್ಣ. ಅಷ್ಟೇ ತಾನೇ. ಸೆಕ್ಯುಲರ್ ಎಳೀತಾ ಹೋಗಬೇಡಿ, ಇದನ್ನು ಸುಮ್ಮನೆ ಇದಾಗತ್ತೆ ಇದು. ಅದಕ್ಕೆ ಇವರೇನೋ ಇವರು ಚಾಮುಂಡಿ ಬೆಟ್ಟ ಚಲೋ ಅಂತೆ. ಏನಪ್ಪ ಮಾಡ್ತೀರಿ ನೀವು ಚಲೋ ಮಾಡ್ಬಿಟ್ಟು? ಹಿಂದೂ ದೇವಸ್ಥಾನಗಳನ್ನ ಈಗ ಒಂದೊಂದಾಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು. ಏನು ಮಾಡ್ಬಿಡ್ತಾರೆ? DK ಶಿವಕುಮಾರ್ ಚಾಮುಂಡಿ ಬೆಟ್ಟನ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರಂತ ಯಾವನಿಗೋ? ಮಾಡ್ರಿ ನೋಡೋಣ, ಮಾಡ್ರಿ. ಆ ಧೈರ್ಯ ಪ್ರದರ್ಶನ ಸುಮ್ಮನೆ ಎಲ್ಲ ಹೇಳ್ತಿರ್ತಾರೆ. ಎಸ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಳಿಕ ಬೋವಿ ಅಭಿವೃದ್ಧಿ ನಿಗಮದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತನ್ನ ಕಚೇರಿ ಹಾಗೂ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಡೀಲ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಬೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ಅನ್ನೋರು ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಫಲಾನುಭವಿಗಳು 2 ಎಕರೆ ಜಮೀನು ಖರೀದಿಸಕ್ಕೆ 20 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಇದರಲ್ಲಿ ಅಧ್ಯಕ್ಷರು ಬ್ರೋಕರ್ ಮೂಲಕ ಫಲಾನುಭವಿಗಳಿಂದ ಕಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಆರೋಪ. ಇನ್ನು ಇದೇ ಸಂಬಂಧಿತವಾಗಿ ಬೋವಿ ನಿಗಮದ ಅಧ್ಯಕ್ಷರನ್ನ ವಜಾ ಮಾಡಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ಬಂಧಿಸಬೇಕು ಅಂತ ವೆಂಕಟೇಶ್ ಅವರು ಆಗ್ರಹಿಸ್ತಾ ಇದ್ದಾರೆ. ಈ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತನ್ನ ಚೇಂಬರ್ ಅಲ್ಲಿ 60% ಹಣ ಡಿಮಾಂಡ್ ಮಾಡತಕ್ಕಂಥದ್ದು ನಿದರ್ಶನ ಆಗಿದೆ, ವಿಡಿಯೋ ಇದೆ. ಅವರನ್ನ ಕೂಡಲೇ ನೀವು ವಜಾಗೊಳಿಸಬೇಕು. ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೋವಿ ನಿಗಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ಮಾಡಿಸ್ರಿ, ದೊಡ್ಡ MLA ಅಂತೆ ಮಾಡಿಸ್ರಿ. ಅವನು ಬಡ ಅಂದಿರೋನು ನಿಮ್ದು ಮಾಡಿಸಿ. ಏನ್ರಿ ಮಾನ ಮರ್ಯಾದೆ ಬೇಡವ? 60% ಕೇಳ್ತಾನೆ ಅಂದ್ರೆ ಅದು ನಿಜಾನೋ ಸುಳ್ಳು ಆ ವಿಡಿಯೋ ನನಗೆ ಗೊತ್ತಿಲ್ಲ. ನಾನು ಖಾತ್ರಿ ಕೊಡೋಕ್ಕಾಗಲ್ಲ ಅದಕ್ಕೀಗ. ಈ ಕಾಲದಲ್ಲಿ ಯಾರ್ದು ಯಾವ ವಿಡಿಯೋನೋ ಏನೋ ಆ ವಿಡಿಯೋನ ಪ್ರೂವ್ ಮಾಡ್ಕೊಳ್ಳಿ. ಅದು ಪ್ರೂವ್ನೇ ಆದರೆ 60% ಕೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಉಳ್ಕೊಂಡಿದೆಯೇನ್ರಿ ಈ ಸರ್ಕಾರಗಳಿಗೆ? ಯಾಕೆ ಬದುಕಿರ್ಬೇಕ್ರಿ ಇನ್ನೂ ಈ ದೇಶದಲ್ಲಿ? ಈ ಸುಖಕ್ಕೆ ಟ್ರಂಪು, ಮೋದಿ, ಪಾದಿ, ಶಿ ಜಿನ್ಪಿಂಗು, ಪಟೀನ್ ಎಲ್ಲ ಯಾಕೆ ಬೇಕ್ರಿ? ಸುಮ್ಮನೆ ಮಾರ್ಬಿಡ್ರಿ ದೇಶನ ಒಂದೇ ಸರಿಗೆ. ಅಟ್ಲೀಸ್ಟು ಜೀತದ ಕಾರು ಬಿದ್ದುಬಿಡೋಣ ಕೆಳಕ್ಕೆ ಹೋಗ್ಬಿಟ್ಟು ಸುಮ್ಮನೆ. ಯೋಗ್ಯರು ತಗೊಂಬಂದು ಎಲ್ಲ ಯಾವ ಇದರಲ್ಲಿ ಹುಟ್ಟು ಬರ್ತಿರೋ ಎಲ್ಲರೂ 60% ಎಲ್ಲ ಕೇಳ್ತಾರೆ. ಎಗೈನ್ ಐ ಆಮ್ ರಿಪೀಟಿಂಗ್, ಈ ವಿಡಿಯೋಗೆ ನಾನು ಖಾತ್ರಿ ಕೊಟ್ಟಿಲ್ಲ ಅಂತ.
ಆರೋಪ ಇದೆ. ಏನ್ರಿ ಯಾವ್ದ್ರ- ಲಜ್ಜೆಗೆಟ್ಟ ರಾಜಕಾರಣಿಗಳು, ಲಜ್ಜೆಗೆಟ್ಟ ಸರ್ಕಾರಗಳು, ಲಜ್ಜೆಗೆಟ್ಟ ವ್ಯವಸ್ಥೆ, ಈ ದರಿದ್ರದ ಇದ್ರ ಮಧ್ಯದಲ್ಲಿ ನಾವು ಬದುಕಬೇಕು ಅಂತ ಬಯಸ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಕೊಂಡು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಯಾವ್ದ್ರ ಎಂತ ವಿರುದ್ಧ ದಾರಿದ್ರ್ಯ ಬಂದುಬಿಡ್ತು. ಮತ ಕಳುವು ಆದಮೇಲೆ ಆಟಮ್ ಬಾಂಬ್ ಹಾಕ್ತೀನಿ ಅಂತ ಇವ್ರು ಹೇಳ್ತಾರಂತೆ ರಾಹುಲ್ ಗಾಂಧಿಯಲ್ಲೆಲ್ಲ. ಇದು ಆಟಮ್ ಬಾಂಬ್ ಆಯಿತು, ಈಗ ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ. ನೀವು ಏನ್ರಿ ನೀವು ಯಾವ ದೇಶದ ದೊರೆ ನೀವು ಅಥವಾ ಪ್ರೈಮ್ ಮಿನಿಸ್ಟರ್ ತರ ಬರೀ ಬಾಂಬೆ ಮಾತಾಡ್ತಿರಲ್ಲಪ್ಪ. ಅವನ ವಯಸ್ಸಾಗಿರೋ ಚಿಕ್ಕ ಮಗು ಇನ್ನೇನು ಬರೋದೇ ಇಲ್ಲ. ಬೇರೆ ಇಲ್ವಾ ನಿಮ್ಗೆ? ಏನಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಹಿಂಗೆ ಆಗ್ಬಿಟ್ರೆ ಏನು ಮಾಡ್ಬೇಕು? ನಿಮ್ಮ ಹತ್ರ ಇರ್ಬೋದು ಒಂದು ದೊಡ್ಡದಾದಂಥ ಸ್ಕ್ಯಾಮು, ಅದಕ್ಕೆ ಇದಾ ಬಳಸೋ ಪದ. ಹಾ, ಆಟಮ್ ಬಾಂಬ್ ಹಾಕ್ತೀನಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ, ನಾರ್ಮಲ್ ಬಾಂಬ್ ಹಾಕ್ತೀನಿ, ಹೈಡ್ರೋಜನ್ ಬಾಂಬ್ ಹಾಕ್ತೀನಿ. ಏನ್ರಿ ಇದು? ಥೋ ಆಯಿತು, ದೊಡ್ಡ ವಿಚಾರ ಬಹಿರಂಗಗೊಳಿಸ್ತಾರಂತೆ. ಆಯಿತು, ಬಹಿರಂಗಗೊಳಿಸಿ ಸರ್. ನೀವು ಬಹಿರಂಗಗೊಳಿಸಿದ ಮೇಲೆ ನಾವು ಅದು ದೊಡ್ಡದಾ ಚಿಕ್ಕದಾ ಅಂತ ಯೋಚನೆ ಮಾಡೋಣ.